ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶೋಕ್ ರಾಜರಸ್. ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರೂ ಪ್ರೀತಿಯ ಸ್ವಾಗತ. ಭಯವನ್ನು ಗಮನಿಸಿ ನೋಡಿ, ಭಯವನ್ನು ಗಮನಿಸಿ ನೋಡಿ. ಏನಿದು ಭಯವನ್ನು ಗಮನಿಸಿ ನೋಡೋದು? ಅದನ್ನು ನಾವು ತುಂಬ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ಸುಖಿ ಜೀವನ ಶಿಬಿರ ಅಂತ ಬೆಳಗ್ಗೆ 5:30ರಿಂದ 7 ಗಂಟೆಗೆ ಆನ್ಲೈನ್ ಕ್ಲಾಸ್ ನಡೆಯುತ್ತೆ. ಅಲ್ಲಿ ನಾನು ನಿಮಗೆ ಸಾತ್ವಿಕ ಆಹಾರ ಕ್ರಮ, ಯೋಗ, ಧ್ಯಾನ, ಆಧ್ಯಾತ್ಮ, ಪರ್ಸನಲ್ ಕೌನ್ಸಿಲಿಂಗು, ಶಿಸ್ತಿನ ಜೀವನ ಹಾಗೂ ಸಕ್ಸಸ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು, ಒಂದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲದನ್ನು ಹೇಳ್ಕೊಡ್ತೀವಿ. ಅದರಲ್ಲಿ ತಪ್ಪದೆ ಭಾಗವಹಿಸಿ. ಭಯವನ್ನು ಗಮನಿಸಿ. ಏನಿದು? ನಮ್ಮಲ್ಲಿ ಭಾಳಷ್ಟು ಭಯ ಉಂಟಾಗುತ್ತೆ. ಪ್ರೀತಿ ಪಾತ್ರರು ದೂರ ಆಗೋ ಭಯ, ಆರ್ಥಿಕ ಸಮಸ್ಯೆ ಭಯ, ನಮಗೆ ಆರೋಗ್ಯ ಏನಾಗುತ್ತೆ ಅನ್ನೋ ಭಯ ಎಲ್ಲ ಕ್ರಿಯೇಟ್ ಆಗುತ್ತೆ. ಆ ಭಯ 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 ಆದಾಗ ಒಂದಷ್ಟು ಅನ್ಕಂಟ್ರೋಲ್ಡ್ ಆಗಿ ನಮ್ಮ ಕಂಟ್ರೋಲಿಗೆ ಬರದಂಗೆ ಸಾವಿರಾರು ಆಲೋಚನೆಗಳು ಬರುತ್ತೆ. ಇನ್ನು ಕೆಲವರಿಗೆ ಸಾವಿರಾರು ಕಲ್ಪನೆಗಳು ಬರುತ್ತೆ. ಆಲೋಚನೆಗಳು ಕಲ್ಪನೆಗಳು ಎರಡು ಮಿಕ್ಸ್ ಆಗಿ ಬರುತ್ತೆ. ಆವಾಗ ಅದು ನೆಕ್ಸ್ಟ್ ಆತಂಕ ಆಗಕ್ಕೆ ಶುರು ಆಗುತ್ತೆ. ಆಯಿತಾ? ಈ ರೀತಿಯ ಭಯ, ಆ ಒಂದು ಆಲೋಚನೆಗಳು ಬಂದಾಗ ನಾವು ಏನು ಮಾಡಬೇಕು? ಇದು ನಮಗೆ ಕಂಟ್ರೋಲ್ಗೆ ಸಿಗಲ್ಲ, ಭಾಳ ಅಹಿತಕರ ಅನುಭವ ಆಗುತ್ತೆ. ಈಗ ನಾನು ಹೇಳೋದು, ಭಯವನ್ನು ಗಮನಿಸಿ ನೋಡಿ. ಇಷ್ಟೇ ಮಾಡಬೇಕಾಗಿರೋದು. ನನ್ನೊಳಗೆ ಏನು ನಡೀತಾ ಇದೆ ಗಮನಿಸಿ. ನನ್ನೊಳಗೆ ಏನು ನಡೀತಾ ಇದೆ ಗಮನಿಸಿ. ಸರ್, ಯಾಕೆ ಇಷ್ಟು ಸಲ ಅದು ಗಮನಿಸಿ ಅಂತ ಹೇಳ್ತಾ ಇದ್ದೀರಾ? ಅದು ಪರ್ಪಸ್ ಇದೆ. ಆಯಿತಾ? ಈಗ ನಿಮ್ಮೊಳಗೆ ಏನು ನಡೀತಾ ಇದೆ ಗಮನಿಸಿ ನೋಡಿ. ಭಯ ಆದಾಗ ಒಂದಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ನೀವು ಗಮನಿಸೋದಕ್ಕೆ ಶುರು ಮಾಡಿದ ತಕ್ಷಣವೇ ನೀವು ಪ್ರಜ್ಞೆಗೆ ಬರ್ತೀರ. ಏನಿದು ಪ್ರಜ್ಞೆ ಬರೋದು? ನಾವೆಲ್ಲರಿಗೂ ಬೈತಾ ಇರ್ತೀವಿ, ಮಾತಿನ ಮೇಲೆ ಪ್ರಜ್ಞೆ ಇಲ್ವಾ, ಕೆಲಸದ ಮೇಲೆ ಪ್ರಜ್ಞೆ ಇಲ್ವಾ, ಏನು ಎಲ್ಲಿದೆ ಗಮನ ಅಂತ. ಹಾಗೆಯೇ ನಿಮ್ಮ ಗಮನ ಎಲ್ಲೆಲ್ಲೋ ಹೋಗಿದೆ. ಆಲೋಚನೆ ಮೇಲೆ ತಂದು ಏನು ನಡೀತಾ ಇದೆ, ನನ್ನೊಳಗೆ ಏನು ನಡೀತಾ ಇದೆ ಗಮನಿಸಿ. ತಕ್ಷಣ ಗೊತ್ತಾಗುತ್ತೆ, ಮನಸ್ಸು ಭಯ ಪಡ್ತಾ ಇದೆ. ಅದನ್ನು ಗಮನಿಸಿ. ಈಗ ತಕ್ಷಣ ಕಂಟ್ರೋಲ್ ಸಿಗಲ್ಲ. ಈಗ ನಿಮಗೆ ಗಮನಿಸಿ ನೋಡಿ, ಮನಸ್ಸು ಭಯ ಪಡ್ತಾ ಇದೆ. ಗೊತ್ತಾಯ್ತಾ? ಈಗ ಗಮನಿಸೋಕ್ಕೆ ಸಾಧ್ಯ ಇದೆ ಅಂದರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗಿದ್ದೀರ ಆಲ್ರೆಡಿ. ನೀವು ಪ್ರಜ್ಞೆಗೆ ಬಂದಿದ್ದೀರ. ಗಮನಿಸ್ತಾ ಇರೋರು ಯಾರು? ಗಮನಿಸಲ್ಪಡ್ತಾ ಇರೋ ವಸ್ತು ಯಾವುದು? ಗಮನಿಸ್ತಾ ಇರೋ ಪ್ರಜ್ಞೆನೇ ನೀವು. ಗಮನಿಸಲ್ಪಡ್ತಾ ಇರೋ ವಸ್ತು ಆಲೋಚನೆ. ಗೊತ್ತಾಯ್ತಾ? ಅದನ್ನು ನಿಮ್ಮ ಡೆಪ್ತಾಗಿ ಗೊತ್ತಾಗುತ್ತೆ. ಅದು ಡೆಫಿನೇಷನ್ ಬೇಡ ನಮಗೆ. ಈಗ ಸದ್ಯಕ್ಕೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಗಮನಿಸೋಕ್ಕೆ ಸಾಧ್ಯ ಆಗ್ತಾ ಇದೆಯೇ ಇಲ್ವಾ ಅಂತ. ಅಲ್ವಾ? ಎಲ್ಲರಿಗೂ ಸಾಧ್ಯ ಆಗ್ತಾಯಿದೆ ಅಂದರೆ ನೀವು ಅದರಿಂದ ಹೊರಗಡೆ ಬಂದಿದ್ದೀರಾ ಅಂತ. ಈಗ ಆ ಒಂದು ಮನಸ್ಸು ಭಯ ಪಡ್ತಾ ಇದೆಯಲ್ಲ, ಆ ಒಂದು ಫೀಲಿಂಗ್ ಚೆನ್ನಾಗಿದೆಯಾ? ಇಷ್ಟ ಆಗ್ತಾ ಇದೆಯಾ? ಇಲ್ಲ, ಇಷ್ಟ ಆಗ್ತಾ ಇಲ್ಲ, ಚೆನ್ನಾಗಿಲ್ಲ. ಎರಡನೇ ಪ್ರಶ್ನೆ ಏನಪ್ಪ? ಇದು ನನ್ನ ಜೀವನಕ್ಕೆ ಏನಾರ ಹೆಲ್ಪ್ಫುಲ್ ಆಗಿದೆಯಾ? ಬೇಕಾಗಿದೆಯಾ ನನ್ನ ಜೀವನಕ್ಕೆ ಈ ಭಯ? ಬೇಕಾಗಿದೆಯಾ? ಇದಷ್ಟೇ ಅಲ್ಲ ಸ್ನೇಹಿತರೆ, ಒಂದು ಭಯ ಜೊತೆಗೆ ಬೇಜಾರು, ದ್ವೇಷ, ಕೋಪ ಇವುಗಳನ್ನು ಇದೇ ರೀತಿ ಗಮನಿಸಬೇಕು. ಇಲ್ಲಿ ಭಯದ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಗಮನಿಸಿ, ಇದು ಆ ಒಂದು ಸಿಟ್ಟು ಅಥವಾ ಭಯದ ಫೀಲಿಂಗು ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ಎರಡನೇ ಪ್ರಶ್ನೆ, ಇದು ನನ್ನ ಜೀವನಕ್ಕೆ ಏನಾರ ಮಹತ್ವ ಆ್ಯಡ್ ಮಾಡ್ತಾ ಇದೆಯಾ? ಆರೋಗ್ಯದಲ್ಲಿ ಅಥವಾ ಇನ್ಯಾವುದೇ ರೀತಿ ಮಹತ್ವ ಇದೆಯಾ? ಅದರಲ್ಲಿ ಒಳ್ಳೇದಾಗ್ತಾ ಇದೆಯಾ? ಆಗ್ತಾಯಿಲ್ಲ. ಇಷ್ಟನೂ ಆಗ್ತಾಯಿಲ್ಲ, ಅಗತ್ಯನೂ ಇಲ್ಲ. ಹಾಗಾದರೆ ಜಾಗ ಖಾಲಿ ಮಾಡೋಣ, ಅಲ್ಲಿಂದ ಹೊರಗಡೆ ಬರೋಣ ಅಲ್ವಾ? ಸೊ ಈ ರೀತಿ ಅಗತ್ಯ ಇಲ್ಲ, ಮಹತ್ವ ಆ್ಯಡ್ ಮಾಡ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ ಅಂದಾಗ ಆವಾಗ ಮನಸ್ಸನ್ನು ಬಿಡೋದಕ್ಕೆ ನಿರ್ಧಾರ ಮಾಡುತ್ತೆ. ಆಮೇಲೆ ನಿರ್ಧಾರ ಮಾಡಿ ಈಗೇನು ಮಾಡಬೇಕು? ಆ ಮನಸ್ಸನ್ನು ಬಿಟ್ಟು ಬೇರೆ ಏನನ್ನಾರ ಗಮನಿಸಿ ನೋಡಿ.
ಕಣ್ಣು ಮುಚ್ಕೊಂಡು ಹಾಗೆ ದೇಹದಲ್ಲಿ ಏನೆಲ್ಲ ನಡೀತಾ ಇದೆ, ನನ್ನ ದೇಹದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಉಸಿರಾಟ ನಡೀತಾ ಇದೆ, ಸಾಕಷ್ಟು ಎನರ್ಜಿ ಎಲ್ಲ ಕಡೆ ಫ್ಲೋ ಆಗೋದು ಅಬ್ಸರ್ವ್ ಆಗ್ತಾ ಇದೆ. ಮತ್ತೇನೇನು ಸಾಧ್ಯ ಆಗುತ್ತೆ ಅಬ್ಸರ್ವ್ ಮಾಡಿ. ಉಸಿರಾಟವನ್ನು ಗಮನಿಸಿ ನೋಡಿ, ಆಗ್ತಾ ಇಲ್ವಾ? ಜೊತೆಗೆ ಜಸ್ಟ್ ಅಂತ ಸಂಪೂರ್ಣ 100% ಗಮನ ತನ್ನಿ. ಇದು ಮ್ಯಾಜಿಕ್ ಥರ ಆಗುತ್ತೆ, 10 ಸೆಕೆಂಡ್ ಬೇಕಾಗಿರೋದು. ಓಂ ಅಂತ ಶುರು ಮಾಡಿ ಅದು ಎಂಡಾಗೋವರೆಗೂ ಸಂಪೂರ್ಣ ಗಮನ ಇಟ್ಕೊಂಡು ಓಂ ಅಂತ ಗಮನಿಸಿ ನೋಡಿ. ಬ್ಯೂಟಿಫುಲ್. ನೀವು ಆಲಸ್ಯದಿಂದ ಹೊರಗಡೆ ಬಂದಾಯ್ತು ಆಲ್ರೆಡಿ. ಇದೇ ರೀತಿ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಇನ್ನು ಬೇರೆ ಎಲ್ಲ ಸಂಗೀತ ಕೇಳ್ಬೋದು, ಹೊರಗಡೆ ವಾಕ್ ಹೋಗ್ಬೋದು. ಒಟ್ಟಿನಲ್ಲಿ ಮೊಟ್ಟ ಮೊದಲನೇದಾಗಿ ಅದನ್ನು ಗಮನಿಸಬೇಕು. ಎರಡನೇದಾಗಿ ಅದು ಹೇಗೆ ಅನ್ನಿಸ್ತಾ ಇದೆ, ಚೆನ್ನಾಗಂತೂ ಅನ್ನಿಸ್ತಾ ಇಲ್ಲ. ಮೂರನೇದಾಗ ನನ್ನ ಜೀವನಕ್ಕೆ ಅಗತ್ಯ ಇಲ್ಲ. ನಾಲ್ಕನೇದಾಗಿ ಆ್ಯಕ್ಷನಿಗೆ ಬರ್ತೀನಿ, ಕಾರ್ಯಪ್ರವೃತ್ತರಾಗ್ತೀನಿ ಅದರಿಂದ ಹೊರಗಡೆ ಬರೋದಕ್ಕೆ. ಇದೇ ರೀತಿಯಾಗಿ ಪ್ರತಿ ಸತಿ ನಿಮಗೆ ಸಣ್ಣದಾಗಿ ಬೇಜಾರಾಗಲಿ, ಸಣ್ಣದಾಗಿ ಸಿಟ್ಟು ಬರಲಿ, ದ್ವೇಷ ಜಾಗೃತ ಆಗಲಿ, ದ್ವೇಷ ಜಾಗೃತ ಆದಾಗ ನೋಡ್ಕೊಳ್ಳಿ ಹೆಂಗೆ ಅನ್ನಿಸ್ತಾ ಇರುತ್ತೆ. ವಿಚಿತ್ರ ಅನ್ನಿಸ್ತಾ ಇರುತ್ತೆ. ಆ ಫೀಲಿಂಗ್ ನೀವು ಎಂಜಾಯ್ ಮಾಡ್ತೀರಾ? ಖಂಡಿತ ಇಲ್ಲ. ಅಸೂಯೆ ಬರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಎಷ್ಟು ಒದ್ದಾಡ್ತಾ ಇದೆ ಮನಸ್ಸು, ಆ ಫೀಲಿಂಗ್ ನನಗೆ ಅಗತ್ಯ ಇದೆಯಾ? ಅದರಿಂದ ಏನಾರ ಮಹತ್ವ ನಮ್ಮ ಜೀವನಕ್ಕೆ ಬೇಕಾದಿದೆ? ಇಲ್ಲ. ಅಸೂಯೆ, ಕೋಪ, ದ್ವೇಷ ಏನೇ ಬಂದರೂ ಕೂಡ ಅದನ್ನು ಗಮನಿಸಿ. ಜೀವನದಲ್ಲಿ ಭಾಳಷ್ಟು ಸಲ ನಾವು ಅಹಿತಕರ ಸನ್ನಿವೇಶಗಳಲ್ಲಿ ಸಿಗಾಕೋತೀವಿ. ನಮ್ಮ ಪ್ರೀತಿ ಪಾತ್ರರಿಗೆ ಹುಷಾರಿಲ್ದಂಗೆ ಆಗುತ್ತೆ, ಅವ್ರು ನಮ್ಮನ್ನು ಅಗಲುತ್ತಾರೆ, ತೀರೋಗುವಂಥ ಸಂದರ್ಭಗಳು ಬರುತ್ತೆ, ಆರ್ಥಿಕ ಮುಗ್ಗಟ್ಟು ಉಂಟಾಗತ್ತೆ, ಅವಮಾನಗಳನ್ನು ಎದುರಿಸ್ಬೇಕಾಗತ್ತೆ, ಆರ್ಥಿಕ ಸಂಕಷ್ಟಗಳು, ಕೆಲಸದ ಒತ್ತಡ, ಈ ಥರ ಭಯದ ಸನ್ನಿವೇಶಗಳು, ಚುಚ್ಚು ಮಾತುಗಳು, ಅವಮಾನಗಳು, ಈ ರೀತಿ ಸಾಕಷ್ಟು ವಿಚಾರಗಳು ಜೀವನದಲ್ಲಿ ನಡೆಯುತ್ತೆ. ಆಗ ಏನು ಮಾಡಬೇಕು? ಮನಸ್ಸಿನಲ್ಲಿ ಏನು ನಡೀತಾ ಇದೆ ಗಮನಿಸಿ. ಇದು ನನಗೆ ಬೇಕಾಯಿತು, ಇದು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ಖುಷಿ ಆಗ್ತಾ ಇದೆಯಾ? ಇಲ್ಲ, ಇದು ನನ್ನ ಜೀವನಕ್ಕೆ ಏನೂ ಅಗತ್ಯ ಇಲ್ಲ. ಇದಿಷ್ಟನ್ನೇ ನಾವೇನು ಕರೆಯೋದು? ಅಜ್ಞಾನ. ಗೊತ್ತಾಯ್ತಾ? ಅಜ್ಞಾನ ಅಂದರೆ ಏನೂ ಅಲ್ಲ. ಈ ಭಯ, ಒತ್ತಡ, ಕೋಪ, ಖಿನ್ನತೆ, ಕೀಳರಿಮೆ, ಮುಜುಗರ, ಬೇಸರ ಇವೆಲ್ಲ ಇದರಲ್ಲಿ ಇವೇ ಅಜ್ಞಾನ. ಇವು ಮನಸ್ಸಿನಲ್ಲಿ ಜಾಗೃತ ಆದಾಗ ನಾವು ಜಾಗೃತರಾಗಿ ಅದರಿಂದ ಆ ಒಂದು ಅನುಭವದಿಂದ ಹೊರಗಡೆ ಬಂದು ಮತ್ತೆ ವಾಸ್ತವಕ್ಕೆ ಬರೋದೇ ಜ್ಞಾನ. ಇದನ್ನು ನಾವೆಲ್ಲ ಕಲಿಯೋಣ. ಎಲ್ಲರೂ ಆನಂದವಾಗಿ ಬದುಕೋಣ. ಜೀವನ ಭಾಳ ಸುಂದರವಾಗಿದೆ. ಅಜ್ಞಾನದಿಂದ ಹೊರಗಡೆ ಬರೋದು ಅಷ್ಟೇ ಸುಲಭವಾಗಿದೆ. ಮನಸ್ಸನ್ನು ಗಮನಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಆನಂದವಾಗಿ ಬದುಕೋಣ. ನಮ್ಮ ಸುಖಿ ಚಾನಲನ್ನು ನೀವು ದಯವಿಟ್ಟು ಪ್ರೋತ್ಸಾಹಿಸಿ, ಶೇರ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಕಲಿಯೋಣ, ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ. ಧನ್ಯವಾದಗಳು ಸ್ನೇಹಿತರೆ.